ವೀಣಾ ಮೇಡಮ್ 2 ನಿಮಿಷ ನಮ್ಮ ಮಕ್ಳು ಕ್ಲಾಸ್ ಮುಗಿಸ್ ಬರ್ತಾ ಇದ್ದಾರೆ, ಜಾಯ್ನ್ ಆಗ್ತಾರೆ ಈಗ. ಒಂದೇ ನಿಮಿಷ. ಓಕೆ. ವೀಣಾ ಮೇಡಮ್ ಸ್ಟಾರ್ಟ್ ಮಾಡೋಣ್ರಿ, ಜಾಯ್ನ್ ಆಗ್ತಾರೆ. ಎಲ್ರಿಗೂ ನಮಸ್ಕಾರ. ನಮ್ಮ ಈ ಏನು ಒಳಾಂಗಣ ಅಲಂಕಾರವನ್ನ ಅಂದ ಮತ್ತು ಆರೋಗ್ಯಕ್ಕಾಗಿ ನಾವು ಹೆಂಗ್ ಇಟ್ಕೊಳ್ಬೇಕು, ಯಾಕೆ ಒಳಾಂಗಣ ಅಲಂಕಾರ ಅಥವಾ ಇಂಟೀರಿಯರ್ ಡೆಕೋರೇಷನ್ ಅನ್ನೋದು ಅಷ್ಟೊಂದು ಮುಖ್ಯ ಆಗತ್ತೆ ಅನ್ನೋದಕ್ಕೆ ನಾವು ಒಂದು ಕನ್ನಡದಲ್ಲಿ ಉಪನ್ಯಾಸ ಸರಣಿಯನ್ನ ಪ್ರಾರಂಭ ಮಾಡಿದ್ವಿ. ಹೋದ ವಾರದಿಂದ ಪ್ರತಿ ಶುಕ್ರವಾರ ಶನಿವಾರ 12 ಗಂಟೆಗೆ ಈ ಸರಣಿಯನ್ನ ನಾವು ನಡೆಸ್ತಾ ಇದ್ದೀವಿ. ಹೋದ ವಾರ ನಾವು ನಮ್ಮ ಕಲೆಯ ಮೂಲ ಅಂಶಗಳೇನಿದಾವೆ, ಮೂಲ ತತ್ವಗಳೇನಿದಾವೆ, 7 ಕಲೆಯ ಅಂಶಗಳನ್ನ ಹೇಗೆ ನಾವು ಉಪಯೋಗಿಸ್ಕೋಬೇಕು ಅನ್ನೋದನ್ನ ಕಲ್ತ್ಕೊಂಡ್ವಿ. ಅದಾದ್ಮೇಲೆ ವಿನ್ಯಾಸದ ನಿಯಮಗಳು, ನಾವು ಹೋದ ಶನಿವಾರ 15ನೇ ತಾರೀಕು ವಿನ್ಯಾಸದ ನಿಯಮಗಳು 5 ಹೇಗಿದಾವೆ ಮತ್ತೆ ಅವುಗಳನ್ನ ನಾವು ಹೇಗೆ ಉಪಯೋಗಿಸ್ಕೋಬೇಕು ಒಳಾಂಗಣ ಅಲಂಕಾರ ಮಾಡುವಾಗ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಈ ವಾರದಲ್ಲಿ ನಾವು ಇವತ್ತು ಮತ್ತು ನಾಳೆ ನಾವು ಬಣ್ಣದ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದ್ರೆ ನಮ್ಮ ಜೀವನನೇ ಹಾಗೆ. ನಮ್ಗೆ ಬ್ಲ್ಯಾಕ್ ಅಂಡ್ ವೈಟ್ ಜಮಾನದಿಂದ ನೀವು ನೋಡಿದ್ರೆ ಇವನ್ ನಮ್ಮ ಫಿಲ್ಮ್ಗಳು, ನಮ್ಮ ಚಲನಚಿತ್ರಗಳು ಬ್ಲ್ಯಾಕ್ ಅಂಡ್ ವೈಟ್ ಇದ್ದವಾಗ ಅವುಗಳನ್ನ ಬಣ್ಣಗೊಳಿಸ್ಬೇಕು ಅನ್ನೋದಕ್ಕೆ ಎಷ್ಟೊಂದು ಪ್ರಯತ್ನಗಳಾಯ್ತು. ನಮ್ಗೀಗ ಕಲರ್ ಅಲ್ಲಿ ಇದ್ರೆ ಮಾತ್ರ ಅದು ಚಂದ ಅನ್ಸುತ್ತೆ. ಓ, ಬ್ಲ್ಯಾಕ್ ಅಂಡ್ ವೈಟ್ ಫಿಲ್ಮ್ ಅಂತ ಹೇಳ್ತಾರೆ. ನಾನು ಗುಣಮಟ್ಟದ ಬಗ್ಗೆ ಮಾತಾಡ್ತಿಲ್ಲ, ಆದ್ರೆ ಬಣ್ಣ ನಮ್ಮ ಜೀವನದಲ್ಲಿ ಬಹಳಷ್ಟು ಪ್ರಮುಖವಾದ ಪಾತ್ರವನ್ನ ನಿರ್ವಹಿಸುತ್ತೆ. ಪ್ರತಿಯೊಂದು ಬಣ್ಣಕ್ಕೂ ಅದರದೇ ಆದ ಒಂದು ಎಮೋಷನ್ಸು ಅಥವಾ ಸಂವೇಗಗಳು, ಭಾವನೆಗಳು ಇದಾವೆ ಅಂತ ಕೂಡ ಹೇಳ್ತಾರೆ. ಜಗತ್ತೆಲ್ಲ ಬಣ್ಣ ಇರದೇ ಇದ್ರೆ ಹೇಗಿರ್ತಾ ಇತ್ತು ಅನ್ನೋದನ್ನ ನಮಗೆ ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಪ್ರತಿಯೊಂದು ಬಣ್ಣವೂ ಮಾತಾಡುತ್ತೆ. ಪ್ರತಿಯೊಂದು ಬಣ್ಣಕ್ಕೂ ಅದರದೇ ಆದ ಒಂದು ಮೌಲ್ಯ ಇದೆ, ವ್ಯಾಲ್ಯೂ ಇದೆ ಅಂತ ಹೇಳಿ ನಾವು ಹೇಳ್ತೀವಿ. ಬಣ್ಣ ಇಲ್ಲದೆ ಇರುವ ಜೀವನವನ್ನ ನಾವು ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ. ನಮ್ಮ ಉಡುಗೆ ತೊಡುಗೆ ಇರ್ಬೋದು ಅಥವಾ ನಾವು ಇರ್ತಕ್ಕಂಥ ಜಾಗವನ್ನ, ಅಂದ್ರೆ ನಮ್ಮ ಒಳಾಂಗಣವನ್ನ ನಾವು ಶೃಂಗರಿಸಿಕೊಳ್ಳೋದು ಇರಬಹುದು. ಹಾಗಾಗಿ ಇವತ್ತಿನ ಉಪನ್ಯಾಸದಲ್ಲಿ ನಾವು ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದ ಪ್ರೊಫೆಸರ್ ವೀಣಾ ತಿರ್ಲಾಪುರ್, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಹೋಮ್ ಸೈನ್ಸ್, KLE's ಆರ್ಟ್ಸ್ ಅಂಡ್ ಕಾಮರ್ಸ್ ಕಾಲೇಜ್ ಗದಗ್, ಇವರನ್ನ ಸ್ವಾಗತ ಮಾಡ್ತಾ ಇವತ್ತು ಅವರ ಕಡೆಯಿಂದ ನಾವು ಬಣ್ಣಗಳನ್ನ ಮತ್ತೆ ಬಣ್ಣಗಳ ವರ್ಗೀಕರಣವನ್ನ ತಿಳ್ಕೊಳ್ಳೋಣ. ಮತ್ತೆ ನಾಳೆ ಆ ಬಣ್ಣಗಳನ್ನ ಹೇಗೆ ಸಂಯೋಜನೆ ಮಾಡ್ಬೇಕು, ನಿಯಮಗಳು ಏನ್ ಹೇಳ್ತವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಎಲ್ಲ ಜಾಯಿನ್ ಆಗ್ತಾ ಇರೋರ್ಗೆ, ಜಾಯಿನ್ ಆಗಿರೋರ್ಗೆ ಎಲ್ಲರಿಗೂ ಸ್ವಾಗತ. ಮೇಡಮ್, ನೀವು ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು ಮೇಡಮ್. ಸ್ಕ್ರೀನ್ ಕಾಣ್ತಾ ಇದೆಯಾ ಮೇಡಮ್? ಸೌಂಡ್ ಕಾಣ್ತೆ. ಓಕೆ ಮೇಡಮ್, ಆಗ್ಲೇ ಇಂಟ್ರೊಡಕ್ಟರಿ ಸ್ಪೀಚ್ ಕೊಟ್ಟಿದ್ದಾರೆ. ನಮ್ಮಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಬುಕ್ಸ್ ಎಲ್ಲ ಇಂಗ್ಲಿಷ್ ನಲ್ಲಿ ಸಿಗೋ ಕಾರಣಕ್ಕಾಗಿ ಇಂತಹ ಒಂದು ವೆಬಿನಾರ್ಗಳ ಮುಖಾಂತರ ಅವರಿಗೆ ಎಲ್ಲಾ ಪಾಠದ ವಿವರಣೆಯನ್ನ ನಾವು ಕನ್ನಡ ಮಾಧ್ಯಮದಲ್ಲೇ ಕೊಡ್ಬೇಕು ಅನ್ನೋ ಒಂದು
ಬಲ ಇಚ್ಛೆಯಿಂದ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದ್ದು, ಇದು ನೆಕ್ಸ್ಟ್ ಯೂಟ್ಯೂಬ್ ರೆಕಾರ್ಡಿಂಗ್ ಕೂಡ ಇರುತ್ತೆ. ಅವರಿಗೆ ಪರೀಕ್ಷೆಗೆ ಅನುಕೂಲವಾಗುವ ರೀತಿಯಲ್ಲಿ ನಾವು ಇದನ್ನ ಮಾಡ್ಕೊಂತ ಬಂದಿದ್ದೇವೆ. ನೆಕ್ಸ್ಟ್ ಕಲರ್ಸ್ ಅಂದ್ರೆ ಬಣ್ಣ. ಬಣ್ಣ ಅಂದ್ರೂ ಒಂದೇ, ಒಪ್ಪು ಅಂದ್ರೂ ಒಂದೇ, ವರ್ಣ ಅಂದ್ರೂ ಒಂದೇ. ಇದು ಕಲೆಯ ಮೂಲ ಅಂಶವಾಗಿದ್ದು ಅನಾದಿ ಕಾಲದಿಂದಲೂ ಮೇಡಮ್ ಹೇಳಿದ ಹಾಗೆ ಮಾನವನನ್ನ ಆಕರ್ಷಿಸುತ್ತಾ ಬಂದಿದ್ದಾರೆ. ಯಾವುದೇ ಅದನ್ನ ಕಲೆಗಾರರಾಗಿರ್ಬೋದು, ವಿನ್ಯಾಸಕಾರರಾಗಿರ್ಬೋದು, ವರ್ಣವನ್ನು ಆನಂದಮಯವಾದಂತ ಮೂಲ ಸಂತೋಷವನ್ನ ಕೊಡ್ತದೆ. ಈಗ ಬ್ಲಾಕ್ ಅಂಡ್ ವೈಟ್ ನೋಡಿದ್ರೆ ನಿಮ್ಗೆ ಅಷ್ಟೊಂದು ಖುಷಿ ಆಗುದಿಲ್ಲ. ಬಣ್ಣಗಳನ್ನ, ಅದು ನೈಸರ್ಗಿಕವಾದಂತ ಬಣ್ಣಗಳನ್ನ ನೋಡಿದ್ರೆ, ಯಾವುದೇ ಒಂದು ಹೂ ನೋಡಿದ್ರ ಅಥವಾ ಬಣ್ಣಗಳನ್ನ ನೋಡಿದ್ರೆ ನೀವು ಬಹಳ ಉತ್ತೇಜನವನ್ನ ಕೊಡ್ತತಿ. ಹಿಂಗಾಗಿ ಬಣ್ಣಗಳ ಬಗ್ಗೆ ನಾವು ಇವತ್ತ ಸುವಿಸ್ತಾರವಾದಂತಹ ಮಾಹಿತಿಯನ್ನ ಪಡ್ಕೊಳ್ಳೋಣ. ಬಣ್ಣದ ಆಯಾಮಗಳು ಅಥವಾ ಗುಣಲಕ್ಷಣಗಳು ಯಾವ್ಯಾವು ಅಂತಂದ್ರ, ಬಣ್ಣಕ್ಕೆ 3 ಗುಣಲಕ್ಷಣಗಳಿದ್ದೇವೆ, ಆಯಾಮಗಳಿದ್ದೇವೆ. ಅವು ಯಾವ್ಯಾವೆಂದ್ರೆ ಹ್ಯೂ. ಹ್ಯೂ ಅಂದ್ರೆ HUE, ಹ್ಯೂ ಅಂತ ಕರೀತಾರೆ. ಹ್ಯೂ ಅಂದ್ರೆ ಬಣ್ಣದ ಹೆಸರು. ಮೌಲ್ಯ 2ನೇದ್ದು. 3ನೇದ್ದು ತೀವ್ರತೆ ಮತ್ತು ಪ್ರಖರತೆ. ಬಣ್ಣಗಳು ಯಾವ್ಯಾವು ಅಥವಾ ಬಣ್ಣದ ಆಯಾಮಗಳು ಯಾವ್ಯಾವು ಅಥವಾ ಬಣ್ಣದ ಗುಣಲಕ್ಷಣಗಳನ್ನು ಹೆಸರಿಸಿರಿ ಅಂತ 2 ಅಂಕಗಳ ಪ್ರಶ್ನೆ ಕೇಳಿದಾಗ ಈ 3ನ್ನು ಬರೆದ್ರು ಕೂಡ ಮಕ್ಕಳಿಗೆ ಅನುಕೂಲವಾಗುತ್ತೆ. ನೆಕ್ಸ್ಟ್ ಬಣ್ಣದ ಹೆಸರನ್ನಂತಂದ್ರ ಬಣ್ಣಕ್ಕೆ ಈಗೆಲ್ಲರಿಗೂ ನಿಮ್ಗೆ ಮಕ್ಕಳಿಗೆ ಗೊತ್ತು, ಊರಿನ ಹೆಸರಿದೆ, ತಿಂಡಿ ಹೆಸರಿದೆ. ಹಾಗೆ ನಿಮಗೆಲ್ಲರಿಗೂ ಒಂದು ಹೆಸರಿದೆ. ಹಾಗೆ ಬಣ್ಣಕ್ಕೂ ಒಂದು ಹೆಸರು ಇರುತ್ತೆ. ವಿವರಣಾತ್ಮಕವಾದಂತ ಒಂದು ಹೆಸರಿಗೆ ಹ್ಯೂ ಅಂತ ಕರಿತಾ ಇದ್ದೇವೆ. ಹಿಂಗಾದ್ರೆ ಕೆಂಪು, ಹಳದಿ, ನೀಲಿ, ನೇರಳೆ ಬಣ್ಣ, ಹಸಿರು, ಜಾಂಬಳಿ, ಕರಿ, ಬಿಳಿ, ಹೀಗೆ ಬಣ್ಣಗಳಿಗೆ ಹೆಸರುಗಳನ್ನ ಹೇಳ್ತೀವಲ್ಲ, ಈ ಬಣ್ಣದ ಹೆಸರನ್ನ ಹೇಳುವುದಕ್ಕೆ ಹ್ಯೂ ಎಂದು ವರ್ಣಿಸಲಾಗುತ್ತದೆ ಅಂತ ಕರಿತಾ ಇದ್ದೀವಿ. ಇದು 1ನೇ ಗುಣಲಕ್ಷಣ. ನೆಕ್ಸ್ಟ್ 2ನೇ ಗುಣಲಕ್ಷಣ ಯಾವುದು ಅಂತಂತಂದ್ರ ಬಣ್ಣಕ್ಕೆ ಒಂದು ಮೌಲ್ಯ ಇದೆ ಅಂತ ಹೇಳ್ತೀವಿ. ಬಣ್ಣದನ್ನ ತಿಳಿ ಅಥವಾ ಗಾಢತೆಯನ್ನ ಸೃಷ್ಟಿಸುತ್ತದೆ ಅಥವಾ ಸೂಚಿಸುತ್ತದೆ. ಇದು ತಿಳಿಯಾಗಿರ್ಬೋದು ಅಥವಾ ಗಾಢವಾಗಿರ್ಬೋದು. ತಿಳಿಯ ಮತ್ತು ಗಾಢದ ಮಹತ್ವತೆಯನ್ನ ಬೀರುವುದಕ್ಕೆ ಏನಂತ ಕರಿತಾ ಇದ್ದೀವಿ, ಬಣ್ಣದ ಮೌಲ್ಯ ಅಂತ ಕರಿತಾ ಇದ್ದೀವಿ. ಆ ಒಂದು ಗಾಢ ಅತ್ಯಂತ ಕಡಿಮೆ ಆದಂತ ಮೌಲ್ಯವನ್ನು ಹೇಳಿದರೆ ಒಂದು ವರ್ಣದ ತಿಳಿತ್ವ ಮಾಪನ ಅನುಗುಣವಾಗಿ ಹೋಲಿಕೆ ಮಾಡ್ತೈತಿ. ಹಿಂಗಾಗಿ ಒಂದು ಕಡೆ ಬಿಳಿ, ನೀವು ನೋಡ್ತಾ ಇದ್ದೀರಿ, ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದ್ದಾರೆ, ಈ ಕಡೆ ಎಲ್ಲ ಬಿಳಿ ಮೌಲ್ಯಗಳು ಹೆಚ್ಚಾಗ್ತಾ ಬಂದಿದೆ. ಇಲ್ಲೇ ಕಪ್ಪು ಮೌಲ್ಯಗಳು ಹೆಚ್ಚಾಗ್ತಾ ಇದೆ. ನಡಮಧ್ಯ ಕರಿ ಮತ್ತು ಬಿಳಿಯ ಮಧ್ಯೆ ಏನಿದೆ, ಬೂದು ಬಣ್ಣ ಬರ್ತಾ ಇದೆ. ಇದಕ್ಕೆ ಏನಂತ ಕರಿತಾ ಇದ್ದೀವಿ, ಬಣ್ಣದ ಮೌಲ್ಯ ಅಂತ ಕರಿತಾ ಇದ್ದೀವಿ. ಈ ಮೌಲ್ಯ ಒಳಗೆ 2 ಪ್ರಕಾರಗಳಿವೆ. ಒಂದು ಯಾವುದು ಅಂತಂದ್ರ, ಯಾವುದೇ ಒಂದು ಬಣ್ಣವನ್ನ ತಗೋರಿ. ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಸೆಂಟರ್ ಅಲ್ಲಿ ತಗೊಂಡಿದೀವಿ ರೆಡ್. ಈ ರೆಡ್, ಪ್ಯೂರ್ ರೆಡ್ ಕಲರಿಗೆ ನಾವೇನ್ ಮಾಡಿದೀವಿ ಅಂತಂದ್ರೆ, ತಿಳಿ ಬಣ್ಣವನ್ನು ಮಿಕ್ಸ್ ಮಾಡ್ಕೊಂತ ಅಥವಾ ನೀವು ತಿಳಿ ಬಣ್ಣವನ್ನ ಕೂಡಿಸ್ಕೊಂತ ಹೋದಾಗ ಆ ಬಣ್ಣದ ಮೌಲ್ಯ ಏನಾಗುತ್ತ, ಇಲ್ಲಿ ನೋಡ್ರಿ, ರೆಡ್ ಇದೆ, ಅದಕ್ಕೆ ಸ್ವಲ್ಪ ತಿಳಿಯಾಗಿದೆ, ತಿಳಿ ರೆಡ್, ಪಿಂಕ್ ಕಲರ್ ಬಂದಿದೆ, ಬೇಬಿ ಪಿಂಕ್ ಬಂದಿದೆ, ಪಿಂಕ್ ಬಂದಿದೆ. ಈ ಬಣ್ಣದ ಮೌಲ್ಯಕ್ಕೆ ಏನಂತ ಕರಿತೀವಿ, ಟಿಂಟ್ ಅಂತ ಕರಿತಾ ಇದೀವಿ. ಒಂದು ವರ್ಣವನ್ನು ತಿಳಿಯಾಗಿಸಬೇಕಾದರೆ, when a color it should be a turning light color, we have to mix with that color into a white color. ಯಾವುದೇ ಒಂದು ಬಣ್ಣದ ಮೌಲ್ಯ ತಿಳಿ ಆಗಬೇಕಾದರೆ ಆ ವರ್ಣವನ್ನ ಬಿಳಿಯ ಬಣ್ಣದೊಂದಿಗೆ ಮಿಶ್ರಣ ಮಾಡುತ್ತಾ ಹೋದಾಗ ಆ ವರ್ಣ ತಿಳಿಯ ಬಣ್ಣವನ್ನ ತಲುಪುತ್ತದೆ. ಅದಕ್ಕೆ ಟಿಂಟ್ ಎಂದು ಕರೆಯುತ್ತಾರೆ. ಯಾವುದೇ ಒಂದು ವರ್ಣ, ಇದೇ ಕೆಂಪು ಬಣ್ಣಕ್ಕೆ ನಾವು ಏನ್ ಮಾಡಿದೀವಿ, ಸ್ವಲ್ಪ 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 ಕರಿ ಬಣ್ಣವನ್ನ ಮಿಕ್ಸ್ ಮಾಡ್ಕೊಂತ ಇದ್ದಾಗ ಆ ಕೆಂಪು ಬಣ್ಣ ಹೋಗಿ ಕರಿ ಬಣ್ಣಕ್ಕೆ ತಿರುಗುತ್ತದೆ. ಇದಕ್ಕೆ ಏನಂತ ಕರಿತಾ ಇದೀವಿ, ಗಾಢ ವರ್ಣಗಳು. ಟಿಂಟ್ ಅಂದ್ರೆ ತಿಳಿ ವರ್ಣಗಳು. ಟಿಂಟ್ ಅಂದ್ರೆ ತಿಳಿ ವರ್ಣ. ಯಾವುದೇ ಒಂದು ಬಣ್ಣಕ್ಕೆ ಕಪ್ಪು ಬಣ್ಣವನ್ನು ಮಿಶ್ರಣ ಮಾಡುತ್ತಾ ಹೋದಾಗ ಆ ವರ್ಣ ಗಾಢ ಬಣ್ಣಕ್ಕೆ ತಿರುಗುತ್ತದೆ. ಅದಕ್ಕೆ ಏನಂತ ಕರಿತಾ ಇದ್ದೀವಿ, ಶೇಡ್ ಎಂದು ಕರೆಯುತ್ತಾ ಇದ್ದೀವಿ. ಮತ್ತೆ ತೀವ್ರತೆ ಮತ್ತು ಪ್ರಖರತೆ ಬಂದಾಗ ನೋಡೋಣ. ತೀವ್ರತೆ ಅಂದ್ರೇನು ಮತ್ತು ಪ್ರಖರತೆ ಅಂದಾಗ ನಾವು ನೋಡ್ತಾ ಇದ್ದೀವಿ. ತೀವ್ರತೆ ಅಂದ್ರೆ ಏನು ಅಂತಂತಂದ್ರೆ, ಬಣ್ಣ ಏನಾಗ್ತಾ ಇದೆ ಅಂತಂತಂದ್ರೆ, ಇಲ್ಲಿ ಯಾವುದು ಪ್ರಖರವಾಗಿದೆ, ಪ್ರಕಾಶಮಯವಾಗಿದೆ ಅಥವಾ ಯಾವುದು ಮಬ್ಬಾಗಿದೆ ಅನ್ನೋದಕ್ಕ ತೀವ್ರತೆ. ನೀವಿಲ್ಲಿ ಸ್ಕ್ರೀನ್ ಅಲ್ಲಿ ಕೊಟ್ಟಿದ್ದೇವೆ, ಎಲ್ಲೋ ಎಕ್ದಮ್ ಬ್ರೈಟ್ ಎಲ್ಲೋ ಕಲರ್ ರೀ. ಆರೆಂಜ್ ದೂರದಿಂದ ನೀವು ನೋಡಿದಾಗ ಎಕ್ದಮ್ ಪ್ರಖರಮಯವಾದಂತ ಬಣ್ಣ ಆಗೈತಿ. ಅದೇ ಈಗ ಮದರಂಗಿಗೆ ಗ್ರೀನ್ ಬಣ್ಣ ಹಾಗೂ ಚಾಕ್ಲೇಟ್ ಬಣ್ಣ ಏನಾಗಿದವು, ಬಣ್ಣ ಹುದುಗಿದೆ ಅಂದ್ರೆ ಮಬ್ಬಾಗಿದೆ. ಹೀಗೆ
ಯಾವ ಬಣ್ಣ ಈಗ 10 ಜನರು ನೀವು ನೋಡಿದಾಗ 10 ವೈವಿಧ್ಯಮಯವಾದಂತ ಬಣ್ಣವನ್ನ ಉಡುಗೆ ತೊಡುಗೆಗಳನ್ನ ತೊಟ್ಟಿರ್ತಾರೆ. ಆ ಇಷ್ಟು 10 ಮಂದಿ ಒಳಗ ಕೇವಲ ಒಬ್ರು ಅಥವಾ ಇಬ್ರು ಅತಿ ಪ್ರಕಾಶಮಯವಾದಂತ ಬಣ್ಣವನ್ನ ಹಾಕ್ತಾರ ಅಂದ್ರ ದೂರದಿಂದ ನಾವು ನೋಡಿದಾಗ ಆ ಬಣ್ಣ ನಮಗ ಪ್ರಕಾಶಮಯವಾಗಿ ಕಾಣ್ಬೇಕು, ಪ್ರಖರವಾಗಿ ಕಾಣ್ಬೇಕು, ಅದರದ ತೀವ್ರತೆ ನಮಗ ಕಣ್ಣಿಗೆ ಗೋಚರವಾಗುತ್ತೆ. ಅಂತಹ ಬಣ್ಣಗಳು ತೀವ್ರತೆ ಮತ್ತು ಪ್ರಖರತೆ ಅಂತ ಹೇಳ್ತಾ ಇದೀವಿ. ಬಟ್ ಡಾರ್ಕ್ ಕಲರ್ ಕಣ್ಣಿಗೆ ಮುದ ನೀಡುವಂತ ಹಬ್ಬದ ವಾತಾವರಣವನ್ನ ಸೃಷ್ಟಿಸುವ ಬಣ್ಣಗಳು ಏನಂತ ಕರೀತಾರ್ರಿ? ತೀವ್ರತೆ ಮತ್ತು ಪ್ರಖರತೆ. ಇಲ್ಲಿಗೆ ಏನಾಯ್ತು? ಬಣ್ಣದ ಗುಣಲಕ್ಷಣಗಳು ಮುಗೀತು. ನೆಕ್ಸ್ಟ್ ಈ ಬಣ್ಣದ ಚಕ್ರ ಬರ್ತದ ಮುಂದಿನ ಇದ್ರೊಳಗ, ಇದೇ ಸೆಷನ್ ಒಳಗ ಮುಂದೆ ಹೇಳ್ತೀನಿ. ಬಣ್ಣದ ಚಕ್ರದೊಳಗ ಕೆಲವೊಂದು ಬಣ್ಣಗಳು ತಂಪತೆಯನ್ನ ಸೂಚಿಸಿದ್ರೆ ಕೆಲವು ಬಣ್ಣಗಳು ಉಷ್ಣತೆಯನ್ನ ಸೂಚಿಸ್ತಾವು. ಹಾಗಾದ್ರೆ ಯಾವ ಬಣ್ಣಗಳು ಉಷ್ಣತೆಯನ್ನ ಸೂಚಿಸ್ತಾವು ಒಳ ಅಲಂಕಾರ ಮಾಡ್ಬೇಕಾದ್ರೆ? ಫಾರ್ ಎಕ್ಸಾಂಪಲ್ ನಿಮ್ದು ಯಾವ್ದೋ ಅಗ್ದಿ ನಾರ್ತ್ ಸೈಡ್ ಉಷ್ಣ ಅಗ್ದಿ ಶೀತಲ ಬೀಳುವಂತ ಐಸ್ ಬರ್ಫ್ ಅಥವಾ ತಂಪಗಿನ ವಾತಾವರಣದಲ್ಲಿದ್ದಂತ ಮನೆ ಇದ್ದರೆ ಆ ಮನೆಯ ಒಳಗಿನ ಒಳ ಅಲಂಕಾರದ ಬಣ್ಣಗಳು ಎಲ್ಲಾ ಉಷ್ಣ ಬಣ್ಣಗಳಾಗಿರ್ಬೇಕು. ಯಾವ್ಯಾವು ಅಂತಂದ್ರೆ ಇಲ್ಲಿ ನೀವು ನೋಡ್ತಾ ಇದೀರಿ, ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಇಲ್ಲಿ ನೋಡ್ರಿ, ಈ ಹಳದಿ ಮಿಶ್ರಿತ ಬಣ್ಣ ಕೇಸರಿ ಆಗಿರ್ಬೋದು, ಕೆಂಪು ಕೇಸರಿ ಆಗಿರ್ಬೋದು, ಹಳದಿ ಕೇಸರಿ ಆಗಿರ್ಬೋದು, ಕೆಂಪು ವರ್ಣ ಮತ್ತು ಜಾಂಬಳಿ ಮಿಶ್ರಿತ ಕೇಸರಿ ಕೆಂಪು ಬಣ್ಣ. ಇವೆಲ್ಲಾ ವರ್ಣಗಳು ಏನಿದಾವು ಅಂತಂದ್ರೆ ಈ ಎಲ್ಲಾ ವರ್ಣಗಳು ಉಷ್ಣ ವರ್ಣಗಳು ಅಂತ ಕರಿತೀವಿ. ಅಂದ್ರ ಪ್ರಾಂಗಣ ಬಣ್ಣದ ಚಕ್ರದಲ್ಲಿ ಬರುವಂತ ಬಲಭಾಗದ ಬಣ್ಣಗಳೆಲ್ಲ ಉಷ್ಣ ವರ್ಣಗಳು ಅಂತ ಕರಿತಾ ಇದ್ದೀವಿ. ಒಂದ್ ವೇಳೆ ನಮ್ಮ ಮನೆ ಶೀತಲವಾದ ಪ್ರದೇಶದಲ್ಲಿದ್ದರೆ ನಾವು ಒಳ ಅಲಂಕಾರ ಮಾಡ್ಬೇಕಾದ್ರೆ ಇಂತಹ ಉಷ್ಣ ವರ್ಣಗಳನ್ನ ನಮ್ಮ ಒಳ ಅಲಂಕಾರದಲ್ಲಿ ಬಳಸಬಹುದು. ಈ ನೆಕ್ಸ್ಟ್ ತಂಪು ಬಣ್ಣಗಳು ಅಂತ ಬರ್ತಾವು. ತಂಪು ಬಣ್ಣಗಳು ಅಂದ್ರೆ ನೀಲಿ ಮಿಶ್ರಿತ ಹಸಿರಾಗಿರ್ಬೋದು, ಹಸಿರು ಬಣ್ಣಗಳಾಗಿರ್ಬೋದು, ಅಥವಾ ಜಾಂಬಳಿ ಮಿಶ್ರಿತ ನೀಲಿ ಆಗಿರ್ಬೋದು, ಜಾಂಬಳಿ ಬಣ್ಣ. ಈ ಎಲ್ಲಾ ಬಣ್ಣಗಳು ಯಾವುದು ನೀಲಿ ಛಾಯೆ ಮತ್ತು ಹಸಿರು ಛಾಯೆಯನ್ನು ಕೊಡ್ತಾವು. ಈ ಎಲ್ಲಾ ಬಣ್ಣಗಳು ತಂಪು ಬಣ್ಣಗಳು. ಅಂತಂದ್ರೆ ಯಾವ ಪ್ರದೇಶ ಉಷ್ಣವಾದ ವಾತಾವರಣವನ್ನ ಹೊಂದಿರುತ್ತದೆ ಆ ಉಷ್ಣವಾದ ಪ್ರದೇಶದೊಳಗೆ ನಾವು ಒಳ ಅಲಂಕಾರ ಮಾಡಿದಾಗ ಈ ರೀತಿ ತಂಪು ಬಣ್ಣಗಳನ್ನ ನಾವು ಬಳಸದಿದ್ರಾಗ ಮನೆಯ ಒಳ ಅಲಂಕಾರದ ಸೊಬಗು ಹೆಚ್ಚುತ್ತದೆ ಮತ್ತು ಆರೋಗ್ಯವೂ ಕೂಡ ವೃದ್ಧಿ ಆಗ್ತದೆ ಅಂತ ಹೇಳ್ತವೆ. ನೆಕ್ಸ್ಟ್ ಮುಂದೆ ಬರೋದು ಪ್ರಾಂಗಣ ವರ್ಣ ಪದ್ಧತಿ. ಪ್ರಾಂಗಣವ ಒಂದು ವಿಜ್ಞಾನಿ ಏನ್ ಮಾಡಿದ, 3 ವರ್ಣಗಳಿಂದ ಏನ್ ಮಾಡಿದ ಅಂತಂದ್ರೆ ವರ್ಣ ಪದ್ಧತಿಯನ್ನ ಕಂಡು ಹಿಡ್ಕೊಂಡ. ಹಿಂಗಾಗಿ ಆ ವರ್ಣ ಪದ್ಧತಿಯಲ್ಲಿ 12 ಬಣ್ಣಗಳು ಬರ್ತಾವು. ಅವುಗಳನ್ನ 3 ಪ್ರಕಾರವಾಗಿ ವರ್ಗೀಕರಣ ಮಾಡಲಾಗಿದೆ. ಅವು ಯಾವೆಂದರೆ ಪ್ರಾಥಮಿಕ ಬಣ್ಣಗಳು, ಪ್ರೈಮರಿ ಕಲರ್ಸ್, ದ್ವಿತೀಯ ಬಣ್ಣಗಳು, ಸೆಕೆಂಡರಿ ಕಲರ್ಸ್, ತೃತೀಯ ವರ್ಣ ಅಥವಾ ಮಾಧ್ಯಮಿಕ ವರ್ಣ ಅಂತಲೂ ಕರೆಯಬಹುದು. ಟರ್ಷರಿ ಕಲರ್ಸ್ ಅಂಡ್ ಇಂಟರ್ಮೀಡಿಯೇಟ್ ಕಲರ್ಸ್ ಅಂತ ಕರಿತಾ ಇದ್ದೇವೆ. ಮೊಟ್ಟ ಮೊದಲಿಗೆ ಪ್ರಾಥಮಿಕ ವರ್ಣಗಳನ್ನ ನೋಡೋಣ. ಪ್ರಾಥಮಿಕ ವರ್ಣಗಳು ಯಾವ್ಯಾವು ಅಂತಂದ್ರೆ ಹಳದಿ, ನೀಲಿ ಮತ್ತು ಕೆಂಪು. ಈಗ ನೀವು ಸ್ಕ್ರೀನ್ ನಲ್ಲಿ ಕಾಣ್ತಾ ಇದೆ. ಹಳದಿ ಬಣ್ಣವನ್ನ ಮೇಲೇನೆ ಇಡ್ಬೇಕು ಟ್ರಯಾಂಗಲ್ ಒಳಗ. ಬಲಗಡೆಗೆ ನಮ್ಗೆ ಏನಾಗಿರ್ಬೇಕು, ಉಷ್ಣವರ್ಣ ಕೆಂಪು ಬರಬೇಕು. ಮತ್ತು ಎಡಗಡೆಗೆ ಸ್ಕ್ರೀನ್ ಎಡಗಡೆ ನೋಡಿದಾಗ ನೀವೇನಾಗತ್ತ, ನೀಲಿ ಬಣ್ಣ ಬರುತ್ತ. ನೀವು ಅಪೋಸಿಟ್ ಸೈಡ್ ಕೂತಿದ್ದೀರಾ, ನೀವು ಕಡೆ ಕೂತ್ಕೊಂಡಾಗ ಇಲ್ಲಿ ಏನ್ ಮಾಡ್ಬೇಕು, ಬಲಗಡೆನೆ ಏನ್ ಮಾಡ್ಬೇಕು ಅಂತಂದ್ರೆ ನೀಲಿ ಬಣ್ಣವನ್ನ ಹಾಕೋಬೇಕು. ಹಿಂಗಾಗಿ ಪ್ರಾಥಮಿಕ ಬಣ್ಣಗಳು ಯಾವ ಮೂಲದಿಂದ ಬಂದಿರಂಗಿಲ್ಲ. ಇವು ಏನಾದವು, ಇವು ವರ್ಣಗಳು ಮಿಶ್ರಣ ಮಾಡಿದಾಗ, ಯಾವುದೇ ಒಂದು ವರ್ಣ ಮಿಶ್ರಣ ಮಾಡಿದಾಗ ಸಿಗಂಗಿಲ್ಲ. ಅಂತಹ ಒಂದು ಪ್ರಾಥಮಿಕ ವರ್ಣಗಳು ಇವುಗಳನ್ನು ಮಿಶ್ರಣ ಮಾಡಿಕೊಂತ ನಾವೇನ್ ಮಾಡ್ಬೋದು, ಸಾವಿರಾರು ಬಣ್ಣಗಳನ್ನ ಕಂಡು ಹಿಡಿಬಹುದು. ಈಗ ನೋಡ್ತಾ ಇದೀವಿ, ಮುಂದೆ ನೀವು ನೋಡ್ತಾ ಇದ್ದೀರಿ. ಹಾಗೆ ಈ ಪ್ರಾಥಮಿಕ ವರ್ಣಗಳು. ನೆಕ್ಸ್ಟ್ ದ್ವಿತೀಯ ವರ್ಣಗಳನ್ನ ಹೆಂಗ ಪಡಿಬಹುದು? ಇಲ್ಲಿ ನೋಡ್ತಾ ಇದ್ದೀರಿ ಪ್ರಾಥಮಿಕ ವರ್ಣಗಳನ್ನ. 2 ಪ್ರಾಥಮಿಕ ವರ್ಣಗಳನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿದಾಗ ದೊರೆಯುವಂತ ಬಣ್ಣ ದ್ವಿತೀಯ ಬಣ್ಣ. ಫಾರ್ ಎಕ್ಸಾಂಪಲ್, ಪ್ರೈಮರಿ ಬಣ್ಣವಾದಂತ ಹಳದಿ ಬಣ್ಣವನ್ನ ತೆಗೆದುಕೊಳ್ರಿ. 1 ಡ್ರಾಪ್ ತಗೊಂಡ್ರೆ ಇದನ್ನು 1 ಡ್ರಾಪ್, ಅದು 10 ml ತಗೊಂಡ್ರೆ ಇದನ್ನು 10 ml ತಗೊಳ್ಬೇಕು. 1 ಲೀಟರ್ ಪ್ರಾಥಮಿಕ ಬಣ್ಣವನ್ನ ತೆಗೆದುಕೊಂಡ್ರೆ ಅದನ್ನು 1 ಲೀಟರ್ ತೆಗೆದುಕೊಳ್ಬೇಕು. ಈಕ್ವಲ್ ಪ್ರಪೋರ್ಷನ್ ಅಂತೀವಿ. ವೆನ್ 2 ಪ್ರೈಮರಿ ಕಲರ್ಸ್ ಆರ್ ಮಿಕ್ಸ್ಡ್ ಇನ್ ಎನ್ ಈಕ್ವಲ್ ಪ್ರಪೋರ್ಷನ್ ವಿ ಗೆಟ್ ಸೆಕೆಂಡರಿ ಕಲರ್ಸ್ ಅಂತ ಹೇಳ್ತಾ ಇದೀವಿ. ಅಂದ್ರೆ 2 ಪ್ರಾಥಮಿಕ ಬಣ್ಣಗಳನ್ನ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿದಾಗ ದ್ವಿತೀಯ ವರ್ಣ ಬರುತ್ತೆ. ನೋಡಿದ್ವಿ, ಇಲ್ಲಿ ಹಳದಿ ಇತ್ತು, ಇಲ್ಲಿ ನೀಲಿ ಇತ್ತು. ಹಳದಿ ನೀಲಿ ಮಿಶ್ರಣ ಮಾಡಿದಾಗ ಸಿಗುವ ಬಣ್ಣ ಯಾವುದು? ಹಸಿರು ಬಣ್ಣ. ನೆಕ್ಸ್ಟ್ ಇಲ್ಲಿ ನೀಲಿ ಇತ್ತು, ಇಲ್ಲಿ ಕೆಂಪಿತ್ತು. ಇಲ್ಲಿ ನೀಲಿ, ಇಲ್ಲಿ ಕೆಂಪು ಮಿಶ್ರಣ ಮಾಡಿದಾಗ ಸಿಗುವ ಬಣ್ಣ ನೇರಳೆ ಬಣ್ಣ ಅಥವಾ ಕಿತ್ತಳೆ ಬಣ್ಣ ಅಥವಾ ಜಾಂಬಳಿ ಬಣ್ಣ, ವೈಲೆಟ್ ಅಥವಾ ಪರ್ಪಲ್ ಅಂತ ಹೇಳ್ಬೋದು. ನೋಡ್ರಿ, ಇಲ್ಲಿ ಹಳದಿ ಇತ್ತು, ಇಲ್ಲಿ ಕೆಂಪಿತ್ತು. ಹಿಂದಿಲ್ ಸ್ಕ್ರೀನ್ ನ ನಿಮ್ಗೆ ಕಾಣ್ತಾ ಇದೆ. ಇಲ್ಲಿ ಹಳದಿ, ಇಲ್ಲಿ ಕೆಂಪು. ನೋಡಿ, ಇಲ್ಲಿ ಹಳದಿ ಇತ್ತು, ಇಲ್ಲಿ ಕೆಂಪಿತ್ತು.
ಈ ಹಳದಿ ಮತ್ತು ಕೆಂಪು ಮಿಶ್ರಣವನ್ನ ಮಾಡಿದಾಗ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿದಾಗ ಬರುವ ಬಣ್ಣ ಯಾವುದು ಅಂತಂದ್ರೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಅಂತ ಹೇಳ್ತೀವಿ. ಹೀಗೆ ಕಿತ್ತಳೆ ಬಣ್ಣ ಅಂತಾನು ಹೇಳ್ಬೋದು, ಕೇಸರಿ ಬಣ್ಣವನ್ನ ಹೇಳ್ಬೋದು. ಪ್ರಾಥಮಿಕ ಬಣ್ಣಗಳು ಎಷ್ಟು? 3: ಹಳದಿ, ನೀಲಿ ಮತ್ತು ಕೆಂಪು. ಹಳದಿ, ನೀಲಿ, ಕೆಂಪು. ಹಾಗೆ ದ್ವಿತೀಯ ಬಣ್ಣಗಳು ಯಾವ್ಯಾವು? ನೀಲಿ ಮತ್ತು ಹಳದಿ ಮತ್ತು ನೀಲಿ ಮಿಶ್ರಣ ಮಾಡಿದಾಗ ಹಸಿರು ಬಣ್ಣ ಬರುತ್ತೆ. ನೀಲಿ ಮತ್ತು ಕೆಂಪು ಮಿಶ್ರಣ ಮಾಡಿದಾಗ ಜಾಂಬಳಿ ಬಣ್ಣ ಅಥವಾ ನೇರಳೆ ಬಣ್ಣ ಬರುತ್ತೆ. ಕೆಂಪು ಮತ್ತು ಹಳದಿ ಮಿಶ್ರಣವನ್ನ ಮಾಡಿದಾಗ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿದಾಗ ಬರುವ ಬಣ್ಣ ಜಾಂಬಳಿ ಅಥವಾ ಸಾರಿ ಆರೆಂಜ್, ಕೇಸರಿ. ಹೀಗೆ 3 ಬಣ್ಣಗಳು ಏನ್ ಮಾಡ್ತದೆ? ದ್ವಿತೀಯ ಬಣ್ಣಗಳು ಬಂದು. ಈಗ ತೃತೀಯ ವರ್ಣಗಳು ಎಂದರೇನು ಅಂತಂದ್ರೆ, ಒಂದು ಪ್ರಾಥಮಿಕ ಬಣ್ಣ ನಿಮ್ಗೆ ಗೊತ್ತಿದೆ, ಹಳದಿ ಪ್ರಾಥಮಿಕ ಬಣ್ಣ, ಕೆಂಪು ಪ್ರಾಥಮಿಕ ಬಣ್ಣ, ನೀಲಿ ಪ್ರಾಥಮಿಕ ಬಣ್ಣ. ಒನ್ ಟ್ರಯಾಂಗಲ್ ಫಾರ್ಮೇಶನ್ ಆಗಿತ್ತು ಆಗ್ಲೇ ಫಸ್ಟ್ ಸ್ಕ್ರೀನ್ ನೋಡಿದಾಗ ನೀವು. ಈ ಒಂದು ಪ್ರಾಥಮಿಕ ಬಣ್ಣದಕ್ಕೆ ಹತ್ತಿರವಾದಂತ ದ್ವಿತೀಯ ಬಣ್ಣವನ್ನ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿದಾಗ ಸಿಗುವ ಬಣ್ಣ ಯಾವುದು? ತೃತೀಯ ಬಣ್ಣ. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಟ್ರಯಾಂಗಲ್ ಬಂದಿತ್ತು ನಿಮ್ದು, ಯಾವುದು? ಹಳದಿಗೆ ಕೆಂಪು, ನೀಲಿ, ಹಳದಿ ಕೆಂಪು ಮಿಶ್ರಣ ಮಾಡಿದಾಗ ಕೇಸರಿ ಬಣ್ಣ ಬಂದಿತ್ತು. ಹಿಂಗಾಗಿ ಹಳದಿ ಮತ್ತು ಕೇಸರಿಯನ್ನು ಮಿಶ್ರಣ ಮಾಡಿದಾಗ ಸಿಗುವ ಬಣ್ಣ ಏನೈತಿ ಅಂತಂದ್ರ ಹಳದಿ ಮಿಶ್ರಿತ ಕೇಸರಿ ಆಗತ್ತೆ. ಯಾಕೆ ಹಳದಿ ಮಿಶ್ರಿತ ಕೇಸರಿ ಆಗುತ್ತೆ ಅಂತಂದಾಗ, ಪ್ರಾಥಮಿಕ ಬಣ್ಣದ ವರ್ಚಸ್ಸು ಅಥವಾ ಪ್ರಖರತೆ ಜಾಸ್ತಿ ಇರೋದ್ರಿಂದ ತೃತೀಯ ಬಣ್ಣಗಳು, ಎಲ್ಲಾ ಬಣ್ಣಗಳು ಪ್ರಾಥಮಿಕ ಬಣ್ಣವನ್ನ ಹೆಚ್ಚಿಗೆ ಹೊಂದಿರೋದ್ರಿಂದ ಅದಕ್ಕೆ ಹಳದಿ ಮಿಶ್ರಿತ, ಕೆಂಪು ಮಿಶ್ರಿತ, ನೀಲಿ ಮಿಶ್ರಿತ ಅಥವಾ ಹಳದಿ ನೇರಳೆ, ಹಳದಿ ಕೆಂಪು ಹಿಂಗ ನಾವು ಹೇಳ್ಬೇಕಾಗತ್ತೆ. ಹಿಂಗಾಗಿ ಈ ಬಣ್ಣ ಯಾವುದು ಅಂತ ಕೇಳಿದಾಗ ನಾವು ತೃತೀಯ ಬಣ್ಣಗಳು ಅಂತ ಕೇಳ್ತೀವಿ. ಪ್ರಾಥಮಿಕ ಬಣ್ಣಗಳು 3, ತೃತೀಯ ಬಣ್ಣಗಳು 3 ಹಾಗೂ ದ್ವಿತೀಯ ಬಣ್ಣಗಳು 3, ತೃತೀಯ ವರ್ಣಗಳು 6 ಬಣ್ಣ. ಒಟ್ಟು ಕೂಡಿ 12 ಬಣ್ಣಗಳಾಗ್ತಾವ. ಇಲ್ಲಿ ಫಾರ್ ಎಕ್ಸಾಂಪಲ್ ಸ್ಕ್ರೀನ್ ನೋಡ್ಕೊಂತ ಹೋಗ್ರಿ. ಹಳದಿಗೆ ಕೇಸರಿ ಮಿಕ್ಸರ್ ಮಾಡಿದಾಗ ಹಳದಿ ಯೆಲ್ಲೋಯಿಶ್ ಆರೆಂಜ್ ಅಂತ ಹೇಳಿದ್ದಾರೆ, ಹಳದಿ ಮಿಶ್ರಿತ ಕೇಸರಿ ಬಂತು. ಕೇಸರಿಗೆ ಕೆಂಪು ಮಿಕ್ಸ್ ಮಾಡಿದಾಗ, ಕೇಸರಿ ಬಣ್ಣಕ್ಕೆ ಕೆಂಪು ಬಣ್ಣವನ್ನು ಮಿಶ್ರಣ ಮಾಡಿದಾಗ ದೊರೆಯುವಂತ ಬಣ್ಣ ಕೆಂಪು ಮಿಶ್ರಿತ ಕೇಸರಿ ಆಯ್ತು. ಹಾಗೆ ಅದೇ ರೀತಿ ಕೆಂಪು ಬಣ್ಣಕ್ಕೆ ಜಾಂಬಳಿ ಬಣ್ಣವನ್ನು ಮಿಕ್ಸ್ ಮಾಡಿದಾಗ ಅಥವಾ ಜಾಂಬಳಿ ಬಣ್ಣವನ್ನು ಮಿಶ್ರಣ ಮಾಡಿದಾಗ ದೊರೆಯುವಂತ ಬಣ್ಣ ಕೆಂಪು ಮಿಶ್ರಿತ ಜಾಂಬಳಿ, ಅಂದ್ರೆ ರೆಡ್ಡಿಶ್ ವೈಲೆಟ್ ಅಂತ ಬರ್ತದೆ. RV ಅಂದ್ರೆ ಏನ್ರಿ? ಕೆಂಪು ಮಿಶ್ರಿತ ಜಾಂಬಳಿ. ಜಾಂಬಳಿಗೆ ನೀಲಿ ಬಣ್ಣವನ್ನು ಮಿಕ್ಸ್ ಮಾಡಿದಾಗ ಬರುವ ಬಣ್ಣ ಏನೈತಿ? ನೀಲಿ ಮಿಶ್ರಿತ ಜಾಂಬಳಿ ಅಂತ ಹೇಳ್ತೀವಿ. ಬ್ಲೂಯಿಶ್, ಯಾಕಂದ್ರೆ ನೀಲಿ ಪ್ರಾಥಮಿಕ ಬಣ್ಣವಾಗಿರೋದ್ರಿಂದ, ಜಾಂಬಳಿ ದ್ವಿತೀಯ ಬಣ್ಣವಾಗಿರೋದ್ರಿಂದ ನೀಲಿ ಬಣ್ಣದ ವರ್ಚಸ್ಸೇ ಹೆಚ್ಚಾಗಿ ಕಾಣುವುದರಿಂದ ಹಿಂಗಾಗಿ ನೀಲಿ ಮಿಶ್ರಿತ ಜಾಂಬಳಿ ಅಂತೀವಿ. ಇದೇ ನೀಲಿಗೆ ಹಸಿರು ಬಣ್ಣ ಮಿಶ್ರಣ ಮಾಡಿದಾಗ ಪ್ರಾಥಮಿಕ ಬಣ್ಣ ನೀಲಿ, ದ್ವಿತೀಯ ಬಣ್ಣ ಹಸಿರು ಮಿಶ್ರಣ ಮಾಡಿದಾಗ ನೀಲಿ ಮಿಶ್ರಿತ ಹಸಿರು ಬಣ್ಣ ಬರುತ್ತೆ. ಹಸಿರಿಗೆ ಹಳದಿ ಮಿಕ್ಸ್ ಮಾಡಿದಾಗ ಹಸಿರು ಪ್ಲಸ್ ಹಳದಿ, ಇದಕ್ಕೆ ಹಳದಿ ಮಿಶ್ರಿತ ಗ್ರೀನ್ ಅಂದ್ರೆ ಹಸಿರು ಅಂತ ಕರಿತಾ ಇದ್ದೇವೆ. ಹಳದಿ ಮಿಶ್ರಿತ ಹಸಿರು ಅಂತ ಕರಿತಾ ಇದ್ದೇವೆ. ಪ್ಯಾರೆಟ್ ಗ್ರೀನ್ ಅಂತಾನು ಕರಿಬಹುದ್ರಿ. ಈ ತರ ನಮಗೆ ಏನಾಗ್ತಾವು? 3 ಪ್ರಾಥಮಿಕ ಬಣ್ಣಗಳು, 3 ಪ್ರಾಥಮಿಕ ಬಣ್ಣಗಳಿಂದ 3 ದ್ವಿತೀಯ ಬಣ್ಣಗಳನ್ನ ತೆಗಿತೀವಿ. 3 ದ್ವಿತೀಯ ಬಣ್ಣಗಳಿಂದ 6 ಮಾಧ್ಯಮಿಕ ಬಣ್ಣಗಳು ಅಥವಾ ತೃತೀಯ ಬಣ್ಣಗಳನ್ನ ತೆಗಿತಾ ಇದೀವಿ. ಈ 12 ಬಣ್ಣಗಳನ್ನು ಒಟ್ಟು ಕೂಡಿಸಿದಾಗ ಏನ್ ಮಾಡ್ತು ಅಂತಂದಾಗ ವರ್ಣಚಕ್ರ ಬಂತು. ಐಸಾಕ್ ನ್ಯೂಟನ್ ಅವರು 1666 ವಿನ್ಯಾಸಗೊಳಿಸಿದ ಚಕ್ರ ಇದೇನಿದೆ ವರ್ಣಚಕ್ರಗಳಲ್ಲಿ ಹೇಗೆ ವಿನ್ಯಾಸ ಕಾಣ್ತಾ ಇದೆ ಹಾಗೆ ವಿನ್ಯಾಸವನ್ನ ನಾವು ನೋಡ್ಬೋದು. ನೋಡ್ರಿ, ಇಲ್ಲೇ 3 ವರ್ಣಗಳು, ಪ್ರಾಥಮಿಕ ವರ್ಣಗಳು ಯಾವ್ಯಾವಂದ್ರೆ ಕೆಂಪು, ನೀಲಿ, ಹಳದಿ. 3 ದ್ವಿತೀಯ ವರ್ಣಗಳು ಕಿತ್ತಳೆ, ನೇರಳೆ ಮತ್ತು ಹಸಿರು. ಹಾಗೂ 6 ತೃತೀಯ ವರ್ಣಗಳು. 6 ಬಣ್ಣಗಳು ಯಾವುವು? ಇಲ್ಲಿದೆ, ಸ್ಕ್ರೀನ್ ಮೇಲೆ ಇದೆ ನೋಡಿ, 6 ವರ್ಣಗಳು. ಪ್ರಾಥಮಿಕ ಬಣ್ಣಕ್ಕೆ ದ್ವಿತೀಯ ಬಣ್ಣವನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿದಾಗ ಬರುವ ಬಣ್ಣ ತೃತೀಯ ವರ್ಣ, ಅಂದ್ರೆ ನೀಲಿ ಪ್ಲಸ್ ನೇರಳೆ, ನೀಲಿ ನೇರಳೆ, ಕೆಂಪು ಪ್ಲಸ್ ನೇರಳೆ, ಕೆಂಪು ನೇರಳೆ, ಕೆಂಪು ಪ್ಲಸ್ ಕಿತ್ತಳಿ, ಕೆಂಪು ಕಿತ್ತಳಿ, ಹಳದಿ ಪ್ಲಸ್ ಕಿತ್ತಳೆ, ಹಳದಿ ಕಿತ್ತಳೆ, ಹಳದಿ ಪ್ಲಸ್ ಹಸಿರು, ಹಳದಿ ಹಸಿರು, ನೀಲಿ ಪ್ಲಸ್ ಹಸಿರು, ನೀಲಿ ಮಿಶ್ರಿತ ಹಸಿರು. ಹೀಗೆ 6 ಬಣ್ಣ ಬರುತ್ತೆ. ಇವೆಲ್ಲನ್ನು ಒಟ್ಟುಗೂಡಿದಾಗ ಬರುವ ಇದು ಕಲರ್ ಏನ್ ಚಕ್ರ ಇದೆಯಲ್ಲ, ಇದಕ್ಕೆ ಪ್ರಾಂಗಣ ಬಣ್ಣದ ಚಕ್ರ ಅಂತ ಕರಿತಾ ಇದೀವಿ. ನೀವು ನೋಡ್ಬಹುದಿಲ್ಲೇ ಸೇಮ್ ಹಳದಿ ಇದೆ, ಕೆಂಪಿದೆ, ನೀಲಿ ಇದೆ. ಹಳದಿ ಮತ್ತು ಕೆಂಪು ಮಿಕ್ಸ್ ಮಾಡಿದಾಗ ಬರುವ ಬಣ್ಣ ಆರೆಂಜ್ ಬಂತು. ಹಾಗೆ ಕೆಂಪಿಗೆ ನೀಲಿ ಮಿಕ್ಸ್ ಮಾಡಿದಾಗ ಬರುವ ಬಣ್ಣ
ಜಾಂಬಳಿ ಇದೆ, ನೀಲಿಗೆ ಹಳದಿ ಮಿಕ್ಸ್ ಮಾಡಿದಾಗ ಬರುವ ಬಣ್ಣ ಹಸಿರಿದೆ. ಪ್ರಾಥಮಿಕ ಬಣ್ಣ ಹಳದಿಗೆ ಆರೆಂಜ್ ಅಂದ್ರೆ ಕಿತ್ತಳೆ ಬಣ್ಣವನ್ನ ಮಿಕ್ಸ್ ಮಾಡಿದಾಗ ಸಿಗುವ ಬಣ್ಣ ಹಳದಿ ಮಿಶ್ರಿತ ಕೇಸರಿ. ಕೇಸರಿಗೆ ಕೆಂಪು ಮಿಕ್ಸ್ ಮಾಡಿದಾಗ ಕೆಂಪು ಮಿಶ್ರಿತ ಕೇಸರಿ. ಕೆಂಪಿಗೆ ಜಾಂಬಳಿ ಮಿಕ್ಸ್ ಮಾಡಿದಾಗ ಕೆಂಪು ಮಿಶ್ರಿತ ಜಾಂಬಳಿ. ಜಾಂಬಳಿಗೆ ನೀಲಿ ಮಿಕ್ಸ್ ಮಾಡಿದಾಗ ನೀಲಿ ಮಿಶ್ರಿತ ಜಾಂಬಳಿ. ನೀಲಿಗೆ ಹಸಿರು ಮಿಕ್ಸ್ ಮಾಡಿದಾಗ ಹಸಿರು ಮಿಶ್ರಿತ ಜಾಂಬಳಿ, ಸಾರಿ, ನೀಲಿ ಮಿಶ್ರಿತ ಜಾಂಬಳಿ. ಅದೇ ಹಸಿರಿಗೆ ಹಳದಿ ಮಿಕ್ಸ್ ಮಾಡಿದಾಗ ಏನಾಗತ್ರಿ, ಹಳದಿ ಮಿಶ್ರಿತ ಹಸಿರು ಬರುತ್ತೆ, ಯೆಲ್ಲೋಯಿಶ್ ಗ್ರೀನ್ ಬರುತ್ತೆ. ಈ ರೀತಿ ನಾವು ಏನ್ ಮಾಡ್ಬೋದು, ವರ್ಣಚಕ್ರವನ್ನ ಒಳ ಅಲಂಕಾರದಲ್ಲಿ ನಾವು ಬಳಸಬಹುದಾಗಿದೆ. ಹಾಗೆ ವರ್ಣಚಕ್ರದಲ್ಲಿ ಇನ್ನೂ ಒಂದು ವರ್ಣಗಳು ಬರ್ತತಿ, ಗುಣಲಕ್ಷಣಗಳಲ್ಲಿ ಇನ್ನೂ ಒಂದು ವರ್ಣ ಬರ್ತತಿ. ಅದು ಯಾವುದು ಅಂತಂತಂದ್ರೆ ಸ್ಥಿರ ವರ್ಣಗಳು. ತಟಸ್ಥ ಬಣ್ಣಗಳು ಅಂತ ಕರೀತಾರೆ, ಇನ್ನೊಂದು ನ್ಯೂಟ್ರಲ್ ಕಲರ್ಸ್ ಅಂತ ಕರೀತಾರೆ. ನ್ಯೂಟ್ರಲ್ ಕಲರ್ಸ್ ಅಂದ್ರ ಎಲ್ಲಾ ಒಳಾಂಗಣಗಳನ್ನ ನಾವು ಏನ್ ಮಾಡಂಗಿಲ್ಲ, ಪ್ರೈಮರಿ ಕಲರ್ಸ್ ಸೆಕೆಂಡರಿ ಕಲರ್ಸ್ ಹಾಕ್ಲಿಕ್ಕೆ ಬರಂಗಿಲ್ಲ. ಹೀಗಾಗಿ ವರ್ಣಚಕ್ರದಲ್ಲಿ ತೋರಿಸಲು ಸಾಧ್ಯವಾಗಂಗಿಲ್ಲ. ಆ ವರ್ಣಚಕ್ರವನ್ನು ತೋರಿಸಲು ಸಾಧ್ಯವಾದಂತ ಬಣ್ಣಗಳು ಯಾವ್ಯಾವು ಅಂದ್ರೆ ಈ 4 ಪ್ರಮುಖ ಬಣ್ಣಗಳು ಯಾವ್ಯಾವು ಅಂತಂದ್ರೆ ಕಪ್ಪು, ಬೂದು ಬಣ್ಣ, ಕಂದು ಬಣ್ಣ ಮತ್ತು ಬೇಸ್ ಕಲರ್ ಅಂತ ಕರಿತಾ ಇದೀವಿ. ಬೇಸ್ ಕಲರ್ ಅಂದ್ರೆ ಏನ್ರಿ, ಸ್ವಲ್ಪ ತಟಸ್ಥ ಬಣ್ಣ ಅಂತ ಹೇಳ್ತೀವಿ. ಈ 4 ಬಣ್ಣಗಳು ಏನದಾವು ಇವು ನ್ಯೂಟ್ರಲ್ ಕಲರ್ಸ್ ಅಂತ ಹೇಳ್ತೀವಿ. ನ್ಯೂಟ್ರಲ್ ಅಂತಂದ್ರೆ ಒಳಾಂಗಣದಲ್ಲಿ ಯಾವುದೇ ಅಲಂಕಾರದಲ್ಲಿಯೂ ಕೂಡ ಇವುಗಳನ್ನ ನಾವು ಏನ್ ಮಾಡ್ಬೋದ್ರಿ, ಒಳಾಂಗಣದಲ್ಲಿ ಬಳಸಬಹುದು. ಈಗ ನೋಡ್ತಾ ಇದ್ದೀರಿ ನೀವು ಪಿಕ್ಚರ್ಸ್, ಇಲ್ಲಿ ನೋಡ್ರಿ, ಇಲ್ಲೇ ಬ್ರೌನ್ ಕಲರ್ ಏನ್ ಮಾಡಿದ್ದಾರೆ ಅಂತಂದ್ರೆ ಕಂದು ಬಣ್ಣದ ಸೋಫಾದ ಅಪೋಸಿಟ್ ಕುಶನ್ಸ್, ಸಿಟಿಂಗ್ ಕುಶನ್ಸ್ ಮಾಡಿದ್ದಾರೆ. ಹಾಗೆ ಗ್ರೇ ಕಲರ್ ಇನ್ ಸೋಫಾ ಸೆಟ್ ಇಟ್ಟಿದ್ದಾರೆ. ಹಾಗೆ ಈ ಬೇಸ್ ಕಲರ್ ಇಂದ ಕುರ್ಚಿಗಳನ್ನ ಮಾಡಿದ್ದಾರೆ. ಅದೇ ಬೇಸ್ ಕಲರ್ ಇಂದ ಇಂಟೀರಿಯರ್ ಒಳಗ ಗೋಡೆಗಳನ್ನ ಮತ್ತ ಸೆಲ್ಫ್ ಗಳನ್ನ ಮಾಡಿದ್ದಾರೆ. ಅದೇ ಬೇಸ್ ಕಲರ್ ಇಂದ ಕರ್ಟನ್ಸ್ ಮಾಡಿದ್ದಾರೆ, ಪೇಂಟಿಂಗ್ಸ್ ಕೂಡ ಇದೆ. ಮೇಲ್ಛಾವಣಿ ಬಿಳಿ ಬಣ್ಣದ ಬಿಳಿ, ಕಂದು, ಕಪ್ಪು ಹೀಗೆ ಎಲ್ಲಾ ಬಣ್ಣಗಳನ್ನ ಉಪಯೋಗಿಸಿದಾಗ ನಾವು ಬರುವ ಬಣ್ಣ ಚಕ್ರಕ್ಕೆ ಏನಂತ ಕರಿತೀವಿ, ಸ್ಥಿರ ವರ್ಣಗಳು ಅಂತ ಕರಿತಾ ಇದೀವಿ. ಈ ರೀತಿ ಬಣ್ಣಗಳನ್ನ ನಾವ್ ಏನ್ ಮಾಡ್ಬೋದ್ರಿ, ಒಳ ಅಂಗಣದಲ್ಲಿ ಅಲಂಕಾರವನ್ನ ಮಾಡ್ಕೋಬಹುದು. ಮತ್ತೆ ಏನಾದ್ರು ಪ್ರಶ್ನೆಗಳಿದ್ರೆ ಮಕ್ಕಳು ಅಥವಾ ಯಾರಾದ್ರೂ ಏನಾದ್ರೂ ಸಮಸ್ಯೆಗಳಿದ್ರೆ ಒಳ ಅಲಂಕಾರದಲ್ಲಿ ನಾವು ಬಣ್ಣಗಳನ್ನ ಹೆಂಗ ಉಪಯೋಗ ಮಾಡ್ಬೇಕು ಅನ್ನೋದಿತ್ತಂದ್ರೆ ಕೇಳ್ಬೋದು. ಇಲ್ಲಿಗೆ ವರ್ಣಚಕ್ರ ಅಷ್ಟ ಮುಗಿತಾ ಇದೆ. ನಾಳೆ ವರ್ಣಗಳನ್ನ ಸ್ಕೀಮ್ಸ್ ಅಂತಂದ್ರೆ ನಾವೇನ್ ಮಾಡ್ತೀವಿ, ಕಲರ್ ಸ್ಕೀಮ್ಸ್ ಅನ್ನ ಒಳ ಅಲಂಕಾರದಲ್ಲಿ ಹೆಂಗ ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನ ನಾಳೆ ಹೇಳ್ತಾ ಇದ್ವಿ. ಪ್ರಾಥಮಿಕ ಬಣ್ಣಗಳು. ವೀಣಾ, ಒಂದ್ಸಲಿ ಎಲ್ಲಾ PPT ಇನ್ನೊಂದ್ಸಲಿ ರನ್ ಮಾಡ್ಬಿಡ್ತೀರಾ? ಸರಿ ಮೇಡಮ್, ಸರಿ. ಒಂದೇ ಸ್ಲೈಡ್ ಇಂದ. ಓಕೆ. ಹ್ಮ್, 10 minutes ಜಾಯ್ನ್ ಆಗಿ. ಸರಿ, ಓಕೆ. ಬಣ್ಣಗಳು, ವರ್ಣಗಳು ಕಲೆಯ ಮೂಲ ಅಂಶ, ಒಂದು ತತ್ವವಾಗಿದ್ದು ಮನುಷ್ಯನಿಗೆ ಬಣ್ಣ ಇಲ್ಲ ಅಂದ್ರೆ ಊಹಿಸ್ಲಿಕ್ಕೆ ಪ್ರಪಂಚವನ್ನ ಆಗಂಗಿಲ್ಲ. ಹಿಂಗಾಗಿ ಬಣ್ಣಗಳು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ತಾ ಇದೀವಿ. ಈ ಬಣ್ಣಕ್ಕೆ 3 ಗುಣಲಕ್ಷಣಗಳಿದೆ ಅಥವಾ ಆಯಾಮಗಳಿದೆ ಅಂತ ಹೇಳ್ತೀವಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಲರ್ಸ್ ಅಂತ ಹೇಳಿ ಹ್ಯೂ, ವ್ಯಾಲ್ಯೂ, ಇಂಟೆನ್ಸಿಟಿ ಅಂತ ಬರ್ತಾವು. ಹ್ಯೂ ಮೌಲ್ಯ ಮತ್ತು ತೀವ್ರತೆ ಹಾಗೂ ಪ್ರಖರತೆ. ಒಂದೇದೇನು ಅಂತಂದ್ರೆ ಬಣ್ಣಕ್ಕೆ ಹ್ಯೂ ಅಂತ ಕರಿತಾ ಇದೀವಿ. ನಿಮಗೆ ಎಲ್ಲರಿಗೂ ಒಂದ್ ಹೆಸರಿದೆ, ಯಾವುದೇ ಸಿಹಿ ತಿಂಡಿಗೆ ಹೆಸರಿದೆ, ಬಣ್ಣಕ್ಕೆ ಹೆಸರಿದೆ, ಊರಿಗೆ ಹೆಸರಿದೆ. ಹಾಗಾಗಿ ವರ್ಣಗಳಿಗೂ ಒಂದು ವಿವರಣಾತ್ಮಕವಾದ ಒಂದು ಹೆಸರುಗಳನ್ನ ಕೊಟ್ಟಿದ್ದಾರೆ. ಬಣ್ಣದ ಹೆಸರನ್ನ ಹೇಳುವುದಕ್ಕೆ ಏನಂತ ಕರಿತೀವಿ, ಹ್ಯೂ ಅಂತ ಕರಿತಾ ಇದೀವಿ. ನೀಲಿ, ನೇರಳೆ, ಕೆಂಪು, ಕೇಸರಿ, ಹಸಿರು, ಗುಲಾಬಿ ಇತ್ಯಾದಿ ಬಣ್ಣಗಳ ಹೆಸರುಗಳನ್ನು ಹೇಳಲಿಕ್ಕೆ ಬಣ್ಣಕ್ಕೆ ಹ್ಯೂ ಅಂತ ಕರೀತಾರೆ.
ಹ್ಯೂ ಎಂದರೇನು ಅಂತ ಕೇಳಿದಾಗ ಇಷ್ಟು ಬರೆದ್ರೆ ಸಾಕು 4 ಲೈನ್, ಮಕ್ಕಳಿಗೆ 2 ಅಂಕಗಳ ಪ್ರಶ್ನೆಗೆ ಉತ್ತರ ಕೊಡ್ಬೋದು. ಎರಡನೇದು ಬಣ್ಣಕ್ಕೆ ಮೌಲ್ಯ ಇದೆ. ಏನ್ಪಾ ಮೌಲ್ಯ ಅಂತಂತಂದ್ರೆ ಬಣ್ಣಕ್ಕೆ 2 ಆಯಾಮಗಳಿದೆ, ಮೌಲ್ಯಗಳಿದೆ ಅಂತ ಹೇಳ್ತೀವಿ. ಯಾವ್ಯಾವು ಅಂತಂತಂದ್ರೆ ಒಂದು ತಿಳಿಯ ಆಯಾಮ, ಇನ್ನೊಂದು ಕಪ್ಪಗಿನ ಆಯಾಮ ಅಂತ ಹೇಳ್ತೀವಿ. ಈ ಸ್ಕ್ರೀನ್ನಾಗ ನಿಮ್ಗೆ ಇನ್ನೂ ಕ್ಲಿಯರ್ ಕಾಣ್ತಾ ಇದೆ. ಇಲ್ಲಿ ನೋಡ್ರಿ, ತಿಳಿಗೆ ಟಿಂಟ್ ಅಂತ ಕರಿತಾ ಇದೀವಿ, ಗಾಢ ವರ್ಣಕ್ಕೆ ಶೇಡ್ ಅಂತ ಕರಿತಾ ಇದೀವಿ. ಯಾವುದೇ ಒಂದು ವರ್ಣ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಕೊಳ್ರಿ, ಇಲ್ಲಿ ಕೆಂಪು ವರ್ಣ ಇದೆ, ಆ ಕೆಂಪು ವರ್ಣಕ್ಕೆ ಬಿಳಿ ಬಣ್ಣವನ್ನ ಮಿಶ್ರಣ ಮಾಡ್ಕೊಂತ ಹೋದಾಗ ಪೂರ್ತಿಯಾಗಿ ಬಿಳಿಯಾಗಿ ಮಾರ್ಪಾಡಾಗುತ್ತೆ. ಇದು ತಿಳಿ ವರ್ಣವಾಗಿ ತಿಳಿ ವರ್ಣವನ್ನು ಬೆರೆಸಿದರೆ ತಿಳಿಯಾಗುತ್ತಾ ಹೋಗುತ್ತದೆ ಆ ಬಣ್ಣ. ಅದಕ್ಕೆ ತಿಳಿ ವರ್ಣ ಟಿಂಟ್ ಎಂದು ಕರೆಯುತ್ತೇವೆ. ಯಾವುದೇ ಒಂದು ಬಣ್ಣ, ಫಾರ್ ಎಕ್ಸಾಂಪಲ್ ಇದೇ ಕೆಂಪು ವರ್ಣಕ್ಕೆ ನಾವು ಕಪ್ಪು ಬಣ್ಣವನ್ನ ಹಂತ ಹಂತವಾಗಿ ಮಿಶ್ರಣ ಮಾಡ್ಕೊಂತ ಹೋದಾಗ ಆ ವರ್ಣ ಪೂರ್ತಿಯಾಗಿ ಕಪ್ಪಾಗಿ ಮಾರ್ಪಾಡಾಗುತ್ತೆ. ಇದಕ್ಕೆ ನಾವು ಏನಂತ ಕರಿತೀವಿ? ದಟ್ಟ ವರ್ಣ, ಗಾಢ ವರ್ಣ ಅಂತ ಕರಿತಾ ಇದೀವಿ. ಟಿಂಟ್, ಶೇಡ್ ಎಂದರೇನು ಅಂತ ಕೇಳಿದ್ರೆ ಈ 2 ಲೈನ್ ಬರೆದ್ರೆ ಸಾಕು. ತಿಳಿ ವರ್ಣವನ್ನು ಬೆರೆಸಿದಾಗ ಬಣ್ಣ ತಿಳಿಯಾಗುತ್ತಾ ಹೋಗುತ್ತದೆ, ಅದಕ್ಕೆ ತಿಳಿ ವರ್ಣ ಅಥವಾ ಟಿಂಟ್ ಎಂದು ಕರೆಯುತ್ತಾರೆ. ಯಾವುದೇ ಒಂದು ವರ್ಣಕ್ಕೆ ಕಪ್ಪು ಬಣ್ಣವನ್ನು ಮಿಶ್ರಣ ಮಾಡುತ್ತಾ ಹೋದಾಗ ಆ ವರ್ಣ ಕಪ್ಪಾಗುತ್ತದೆ, ಅದಕ್ಕೆ ಶೇಡ್ ಎಂದು ಕರೆಯುತ್ತಾರೆ ಅಂತ ಬರೆದ್ರೆ ಸಾಕು. ಇನ್ನೊಂದು 3ನೇ ಆಯಾಮ ಯಾವುದು ಅಂತಂದ್ರ ತೀವ್ರತೆ, ಪ್ರಖರತೆ. ಈ ನಿಮ್ ಸ್ಕ್ರೀನ್ ಒಳಗ ಕಾಣ್ತಾ ಇದೆ, ಯಾವ ಬಣ್ಣ ತೀವ್ರವಾಗಿ ಪ್ರಕಾಶಮಯವಾಗಿ ಎಷ್ಟು ಪ್ರಖರವಾಗಿ ಕಾಣ್ತಾ ಇದೆ ಅನ್ನೋದಕ್ಕೆ ನಾವೇನಂತ ಕರಿತಾ ಇದೀವಿ? ತೀವ್ರತೆ ಮತ್ತು ಪ್ರಖರತೆ ಅಂತ ಕರಿತಾ ಇದೀವಿ. ಈ ಸ್ಕ್ರೀನ್ ನಾಗ ನಿಮ್ ನೋಡ್ತಾ ಇದ್ದೀರಿ, ಹಳದಿ ಬಣ್ಣ ಮತ್ತು ಕೇಸರಿ ಬಣ್ಣ ಈ ಮೆಹಂದಿ ಗ್ರೀನ್ ಮತ್ತು ಚಾಕ್ಲೇಟ್ ಬಣ್ಣಕ್ಕಿಂತ ಎತ್ತು ಪ್ರಕಾಶಮಯವಾಗಿ ಕಾಣ್ತದ. ಯಾವ ಬಣ್ಣ ಪ್ರಖರವಾಗಿ, ಎಷ್ಟು ಪ್ರಕಾಶಮಯವಾಗಿ ಅಥವಾ ಮಬ್ಬಾಗಿದೆ ಎಂದು ಸೂಚಿಸುತ್ತದೆ, ಅದಕ್ಕೇನಂತ ಕರಿತಾ ಇದೀವಿ? ತೀವ್ರತೆ ಮತ್ತು ಪ್ರಖರತೆ ಅಂತ ಕರಿತೀವಿ. ಈ ಬಣ್ಣದ ಚಕ್ರದಲ್ಲಿ ಬಲಭಾಗದಲ್ಲಿ ಬರುವಂತಹ ಬಣ್ಣಗಳು ಎಲ್ಲಾ ಉಷ್ಣ ಬಣ್ಣಗಳಾಗಿರ್ತಾವು, ಎಡಭಾಗದಲ್ಲಿ ಬರುವಂತಹ ಬಣ್ಣಗಳು ಎಲ್ಲಾ ಏನಾಗಿರ್ತಾವು? ತಂಪಾದ ಬಣ್ಣಗಳಾಗಿರ್ತಾವು. ಅಂದ್ರೆ ಕೆಂಪು, ಕೇಸರಿ, ಹಳದಿ ಮಿಶ್ರಿತ ಬಣ್ಣಗಳು ಯಾವ ಕೂಡ್ತಾವಲ್ಲ ಜಾಸ್ತಿ, ಅವೆಲ್ಲ ಉಷ್ಣ ವರ್ಣಗಳು ಅಂತ ಹೇಳ್ಬೋದು. ಯಾವ ಬಣ್ಣ ನೀಲಿ ಮಿಶ್ರಿತ ಹಸಿರು ಬಣ್ಣ ಜಾಂಬಳಿಯಾಗಿ ಬರ್ತಾವು ಅಥವಾ ನೇರಳೆ ಬಣ್ಣ ಆಗಿ ಬರುತ್ತೆ, ಅವೆಲ್ಲ ತಂಪು ವರ್ಣಗಳು ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ಪ್ರಾಂಗಣ ವರ್ಣ ಪದ್ಧತಿ. ಪ್ರಾಂಗಣುವ ವಿಜ್ಞಾನಿ ವರ್ಣ ಪದ್ಧತಿಯನ್ನ ಕಂಡು ಹಿಡಿದುಕೊಂಡನ. ಆ ವರ್ಣ ಪದ್ಧತಿ 3 ಪ್ರಕಾರಗಳಿವೆ, ಗುಂಪುಗಳನ್ನ ಕಾಣ್ಬಹುದು. ಯಾವುದು ಅಂತಂದ್ರ ಪ್ರಾಥಮಿಕ ವರ್ಣಗಳು, ಪ್ರೈಮರಿ ಕಲರ್ಸ್, ದ್ವಿತೀಯ ವರ್ಣಗಳು, ಸೆಕೆಂಡರಿ ಕಲರ್ಸ್, ಮತ್ತು ತೃತೀಯ ವರ್ಣಗಳು, ಇಂಟರ್ಮೀಡಿಯೇಟ್ ಅಥವಾ ಟರ್ಷರಿ ಕಲರ್ಸ್ ಅಥವಾ ಮಾಧ್ಯಮಿಕ ಬಣ್ಣಗಳು ಅಂತ ಬರ್ತಾವು. ಪ್ರಾಥಮಿಕ ಬಣ್ಣಗಳು ಯಾವ್ಯಾವು ಅಂತಂದ್ರೆ ಹಳದಿ, ನೀಲಿ, ಕೆಂಪು. ನೋಡ್ರಿ, ಈ ಹಳದಿ, ನೀಲಿ, ಕೆಂಪು ಯಾವ ವರ್ಣಗಳಿಂದ ತೆಗಿಲಿಕ್ಕೆ ಬರಂಗಿಲ್ಲ. ಇವೇ 3 ವರ್ಣಗಳಿಂದ ಸಾವಿರಾರು ಲಕ್ಷಾನು ಗಂಟ್ಲೆ ಬಣ್ಣವನ್ನ ತೆಗಿಬಹುದು. ಇವುಗಳನ್ನ ಯಾವ ಬಣ್ಣ ಮಿಶ್ರಣ ಮಾಡಿ ಸೃಷ್ಟಿಸಲಿಕ್ಕೆ ಬರಂಗಿಲ್ಲ. ಹಿಂಗಾಗಿ ಇವ್ರಿಗೆ ಪ್ರಾಥಮಿಕ, ಪ್ರೈಮರಿ ಕಲರ್ಸ್ ಅಂತ ನಾವು ಕರಿತಾ ಇದೀವಿ. 2ನೇ ವರ್ಣ ಹೆಂಗ್ ಬಂತು ಅಂತಂದ್ರ ದ್ವಿತೀಯ ವರ್ಣ. 2 ಪ್ರಾಥಮಿಕ ಬಣ್ಣಗಳನ್ನ ತೆಗೆದುಕೊಂಡು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿದಾಗ ದೊರೆಯುವಂತ ಬಣ್ಣ ದ್ವಿತೀಯ ಬಣ್ಣ. when 2 primary colors are mixed in an equal proportion we get a secondary colors ಅಂತ ಹೇಳ್ತೀವಿ. ಈಗ ನೋಡ್ರಿ, ಹಳದಿಗೆ ನೀಲಿ ಮಿಕ್ಸ್ ಮಾಡಿದಾಗ ಬರುವ ಬಣ್ಣ ಯಾವುದು? ಹಸಿರು ಬಂತು. ಇದೇ ನೀಲಿಗೆ ಕೆಂಪು ಬಣ್ಣವನ್ನು ಮಿಕ್ಸ್ ಮಾಡಿದಾಗ ಬರುವ ಬಣ್ಣ ಜಾಂಬಳಿ ಬರುತ್ತೆ. ಇದೇ ಕೆಂಪಿಗೆ ಹಳದಿ ಬಣ್ಣವನ್ನು ಮಿಕ್ಸ್ ಮಾಡಿದಾಗ ಬರುವ ಬಣ್ಣ ಕೇಸರಿ ಬರುತ್ತೆ. ಹೀಗೆ ದ್ವಿತೀಯ ವರ್ಣಗಳು ಬರ್ತಾವು. ತೃತೀಯ ವರ್ಣಗಳು ಅಂದ್ರ ಒಂದು ಪ್ರಾಥಮಿಕ ಬಣ್ಣ, ಇಲ್ಲಿದೆ ನೋಡ್ರಿ, ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಒಂದು ಪ್ರಾಥಮಿಕ ಬಣ್ಣ. ಪ್ರಾಥಮಿಕ ಬಣ್ಣಗಳು 3: ಹಳದಿ, ಕೆಂಪು ಮತ್ತು ಹಸಿರು. ಈ 3 ಬಿಟ್ರೆ ನೀಲಿ. ಹಳದಿ, ಕೆಂಪು, ನೀಲಿ ಬಿಟ್ರೆ ಮತ್ತೆ ಆ ಬಣ್ಣಗಳು ಇಲ್ಲಿಲ್ಲ. ಹಳದಿ, ಕೆಂಪು, ನೀಲಿ ಇದೆ. ಒಂದು ಪ್ರಾಥಮಿಕ ಬಣ್ಣ ಹತ್ತಿರದಲ್ಲಿರುವ ದ್ವಿತೀಯ ಬಣ್ಣವನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿದಾಗ ಸಿಗುವ ಬಣ್ಣ ಯಾವುದು? ತೃತೀಯ ವರ್ಣಗಳು ಅಥವಾ ಮಾಧ್ಯಮಿಕ ವರ್ಣಗಳು ಅಂತಾನೂ ಕೇಳ್ಬೋದು ನಿಮಗೆ ಕ್ವಶನ್ ಎಕ್ಸಾಮ್ ಒಳಗ. ಮಾಧ್ಯಮಿಕ ವರ್ಣಗಳನ್ನು ಹೆಸರಿಸಿರಿ ಅಂತ ಕೇಳಿದಾಗ ಯಾವುದೇ 3 ಮಾಧ್ಯಮಿಕ ವರ್ಣಗಳನ್ನು ಹೆಸರಿಸಿರಿ ಅಂತ ಕೇಳ್ಬೋದು, ಅಥವಾ 6 ಮಾಧ್ಯಮಿಕ ವರ್ಣಗಳನ್ನು ಹೆಸರಿಸಿರಿ ಬರಿಬಹುದು. ಮಾಧ್ಯಮಿಕ ವರ್ಣಗಳನ್ನು ಚಿತ್ರ ಸಹಿತ ವಿವರಿಸಿರಿ ಅಂತ ಕೇಳ್ಬೋದು. 3ನೇ ತೃತೀಯ ವರ್ಣವನ್ನ ಬರೆದ್ರೆ ಸಾಕು, ನಿಮ್ಗೆ 5 ಮಾರ್ಕ್ಸ್ ಕ್ವಶನ್ಸ್, 2 ಮಾರ್ಕ್ಸ್ ಕ್ವಶನ್ಸ್ ಇಲ್ಲೇ ಬರುತ್ತೆ. ಅಥವಾ ಹೊಂದಿಸಿ ಬರೆಯ ಒಳಗ ನಿಮ್ಗ ಇದು ಕೂಡಿಸಿದ್ರೆ ಯಾವ ಬಣ್ಣ ಬರುತ್ತೆ ಅಂತಾನು ನೀವು ಹೊಂದಿಸಿ ಬರೆಯಿರಿ ಒಳಗ ಟ್ವಿಸ್ಟ್ ಮಾಡಿ ಕೇಳ್ಬೋದು. ಈ ತರ ಪ್ರಶ್ನೆ ಬಂದಾಗ ಲಕ್ಷ್ಯ ಇಟ್ಕೊಂಡು ಈ ಸ್ಕ್ರೀನ್ ನೋಡ್ರಿ. ಸೇಮ್ ಹಾಗೆ ಒಂದು ಪ್ರಾಥಮಿಕ ಬಣ್ಣ, ಫಾರ್ ಎಕ್ಸಾಂಪಲ್ ನೋಡ್ರಿ, ಹಳದಿ ಬಣ್ಣಕ್ಕೆ ಕೇಸರಿ ಮಿಕ್ಸ್ ಮಾಡಿದಾಗ ಹಳದಿ ಮಿಶ್ರಿತ ಕೇಸರಿ ಬರುತ್ತೆ.
ಹಳದಿ ಬಣ್ಣಕ್ಕೆ ಕೆಂಪು ಮಿಕ್ಸ್ ಮಾಡಿದಾಗ ಕೆಂಪು ಮಿಶ್ರಿತ ಕೇಸರಿ ಬರುತ್ತೆ. ಕೆಂಪು ಬಣ್ಣಕ್ಕೆ ಜಾಂಬಳಿ ಮಿಕ್ಸ್ ಮಾಡಿದಾಗ ಕೆಂಪು ಮಿಶ್ರಿತ ಜಾಂಬಳಿ ಬರುತ್ತೆ. ಜಾಂಬಳಿಗೆ ನೀಲಿ ಮಿಕ್ಸ್ ಮಾಡಿದಾಗ ನೀಲಿ ಮಿಶ್ರಿತ ಜಾಂಬಳಿ ಬರುತ್ತೆ. ನೀಲಿ ಬಣ್ಣಕ್ಕೆ ಹಸಿರು ಮಿಕ್ಸ್ ಮಾಡಿದಾಗ ನೀಲಿ ಮಿಶ್ರಿತ ಹಸಿರು ಬರುತ್ತೆ. ಹಸಿರು ಬಣ್ಣಕ್ಕೆ ಹಳದಿ ಮಿಕ್ಸ್ ಮಾಡಿದಾಗ ಹಳದಿ ಮಿಶ್ರಿತ ಹಸಿರು ಬರುತ್ತೆ. ಈ ಮೂರು ಬಣ್ಣಗಳು ಯಾವುವು? ಮಾಧ್ಯಮಿಕ ಬಣ್ಣಗಳು. ಮುಂದೆ ಬರೋದು ವರ್ಣಚಕ್ರ. ವರ್ಣಚಕ್ರದಲ್ಲಿ 12 ಬಣ್ಣಗಳು ಬರ್ತಾವು. ಯಾವ್ಯಾವ ಬಣ್ಣಗಳು ಅಂದ್ರೆ 3 ಪ್ರಾಥಮಿಕ ಬಣ್ಣ ಇಲ್ಲಿದೆ ನೋಡಿ. 3 ಪ್ರಾಥಮಿಕ ಬಣ್ಣಗಳು ಕೆಂಪು, ನೀಲಿ, ಹಳದಿ. 3 ದ್ವಿತೀಯ ವರ್ಣಗಳು ಕಿತ್ತಳೆ, ನೇರಳೆ, ಹಸಿರು ಬಣ್ಣ ಹಾಗೂ ಈ 6 ಬಣ್ಣ. ಫಾರ್ ಎಕ್ಸಾಂಪಲ್ ಈ 6 ಬಣ್ಣ. ಈ 6 ಬಣ್ಣವನ್ನು ಮಿಕ್ಸ್ ಮಾಡಿದಾಗ ಏನಾಗುತ್ತೆ? ಬಣ್ಣದ ಚಕ್ರ ಬರುತ್ತೆ. ಈ ಬಣ್ಣದ ಚಕ್ರವನ್ನು ಬಿಡಿಸಿ ಬಣ್ಣ ಚಕ್ರಕ್ಕೆ ಹೆಸರಿಸಿರಿ ಅಂತ ಬಂದಾಗ ಇದು ಫುಲ್ 10 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ತದೆ. ಯಾಕಂದ್ರೆ ಬಣ್ಣದ ಚಕ್ರವನ್ನು ತೆಗಿಬೇಕ್ರಿ, ಬಣ್ಣವನ್ನ ಎಲ್ಲೆಲ್ಲೇ ಸೂಚಿಸ್ಬೇಕು, ಹಾಗೂ ವರ್ಣಚಕ್ರ ಯಾವ ಯಾವ ಬಣ್ಣಗಳಿಂದ ಮಿಕ್ಸ್ ಮಾಡಿದಾಗ ವರ್ಣಚಕ್ರದಲ್ಲಿ ಪ್ರಾಥಮಿಕ ಬಣ್ಣಗಳು ಹೇಗೆ ಬರುತ್ತೆ, ದ್ವಿತೀಯ ಬಣ್ಣಗಳು ಹೇಗೆ ಬರುತ್ತೆ, ಮತ್ತು ತೃತೀಯ ಬಣ್ಣಗಳು ಅಥವಾ ಮಾಧ್ಯಮಿಕ ಬಣ್ಣಗಳು ಹೇಗೆ ಬರುತ್ತದೆ ಅಂತ ಮೂರೂ ಬರೆದಾಗ ಏನಾಗತ್ರಿ, ನಿಮಗೆ 10 ಅಂಕಗಳ ಪ್ರಶ್ನೆ ಆಗಿರುತ್ತೆ. ಹೀಗಾಗಿ ಮಕ್ಕಳನ್ನು ಲಕ್ಷ್ಯ ಕೊಟ್ಟು ನೋಡ್ಬೇಕಾಗತ್ತೆ. ಹಳದಿ, ಕೆಂಪು, ನೀಲಿ ಇದು ಪ್ರಾಥಮಿಕ ವರ್ಣ, ಹಸಿರು, ಜಾಂಬಳಿ ಮತ್ತು ಕೇಸರಿ ಮಾಧ್ಯಮಿಕ ವರ್ಣ, ಹಳದಿ ಮಿಶ್ರಿತ ಕೇಸರಿ, ಕೆಂಪು ಮಿಶ್ರಿತ ಕೇಸರಿ, ಕೆಂಪು ಮಿಶ್ರಿತ ಜಾಂಬಳಿ, ನೀಲಿ ಮಿಶ್ರಿತ ಜಾಂಬಳಿ, ನೀಲಿ ಮಿಶ್ರಿತ ಹಸಿರು, ಹಳದಿ ಮಿಶ್ರಿತ ಹಸಿರು. ಇವು ಎಲ್ಲಾ ಬಣ್ಣಗಳು ಏನದವು ಅಂತಂದ್ರೆ ತೃತೀಯ ವರ್ಣಗಳು ಅಥವಾ ಇಂಟರ್ಮೀಡಿಯೇಟ್ ಕಲರ್ಸ್ ಅಥವಾ ಟರ್ಷರಿ ಕಲರ್ಸ್ ಮತ್ತು ತೃತೀಯ ಬಣ್ಣಗಳು ಅಂತ ನೀವು ಹೇಳ್ಬಹುದು. ನೆಕ್ಸ್ಟ್ ಬರೋದು ಸ್ಥಿರ ವರ್ಣಗಳು ಅಂದ್ರೆ ನ್ಯೂಟ್ರಲ್ ಕಲರ್ಸ್. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವ ಮನೋಭಾವನೆಯಿಂದ ಇವುಗಳನ್ನ ಏನ್ ಮಾಡ್ತೀವಿ, ಇಂಟೀರಿಯರ್ಸ್ ಒಳಗ ಪದೇ ಪದೇ ಬಳಕೆಯನ್ನ ಮಾಡ್ಕೋಬಹುದು. ಯಾವ್ಯಾವ ಬಣ್ಣಗಳು ಅಂತಂತಂದ್ರೆ ಈ 4 ಬಣ್ಣಗಳದಾವಲ್ಲ, ಇವೇ 4 ಬಣ್ಣಗಳು ಏನದಾವ್ರಿ ಅಂತಂದ್ರ ಕಪ್ಪು, ಕಂದು, ಬೇಸ್ ಬಣ್ಣ ಮತ್ತು ಬೂದು ಬಣ್ಣ. ಇವು 4 ಬಣ್ಣಗಳು ಏನದಾವು ತಟಸ್ಥ ಬಣ್ಣಗಳು ಅಂತ ನಾವು ಹೇಳ್ತೀವಿ. ಹಿಂಗಾಗಿ ಇವನ್ನ ಎಲ್ಲಾ ಇಂಟೀರಿಯರ್ ಉಪಯೋಗ ಮಾಡ್ಕೊಂಡಾಗ ಒಳ ಅಲಂಕಾರ ನಿಮ್ಗೆ ಇನ್ನೂ ಸೊಬಗನ್ನ ಹೆಚ್ಚಿಸ್ತತಿ. ನಾಳೆಯ ದಿನ ಬಣ್ಣದ ಕಲರ್ ಸ್ಕೀಮ್ಸ್ ನಿಮ್ಗೆ ಪೇಂಟ್ ಮಾಡಿಸ್ಬೇಕು ಅಂದಾಗ ಬಂದ್ಬಿಡ್ತಾರ, ಪ್ಯಾಲೆಟ್ ಕೊಟ್ಬಿಡ್ತಾರ. ಹಂಗೆ ಯಾವ ರೀತಿಯಾಗಿ ನಾವು ಕಲರ್ ಸ್ಕೀಮ್ಸ್ ಅನ್ನ ನೋಡ್ಕೊಳ್ಬೇಕು ಅನ್ನೋದನ್ನ ನಾಳೆ ದಿನ ಒಂದು ಪಾಠದೊಳಗ ನೋಡ್ಕೊಳ್ಳೋಣ. ಓ ಟು ವಿಜಯ ಮೇಡಮ್. ಓಕೆ, ಬಹುಶಃ ಎಲ್ಲ ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂತ ಅನ್ಕೊಳ್ತೀನಿ. ಒಂದ್ಸಲಿ ನಾವು ಇದನ್ನ ರೆಕಾರ್ಡೆಡ್ ವಿಡಿಯೋ ಕೂಡ ಗ್ರೂಪ್ನೊಳಗೆ ಶೇರ್ ಮಾಡ್ಕೊಳ್ತೀವಿ. ನೀವು ಇನ್ನೂ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂತಂದ್ರೆ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗ್ರಿ. ಮತ್ತೆ ಗೂಗಲ್ ಫಾರ್ಮ್ ಒಳಗಡೆ ಇನ್ನೂ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ರಿ. ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಆಯ್ತು. ಆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಾಗಲೇ ನಿಮಗೆ ವಾಟ್ಸಪ್ ಗ್ರೂಪ್ ಕೂಡ ಬರ್ತತಿ. ಅಲ್ಲಿ ನೀವು ಜಾಯ್ನ್ ಆಗಿದ್ರೆ ನಾವು ಇದೇ ರೀತಿ ಕನ್ನಡದಲ್ಲಿ ಗೃಹ ವಿಜ್ಞಾನದ ಉಪನ್ಯಾಸ ಸರಣಿಗಳನ್ನ ನಡೆಸ್ತಾ ಹೋಗ್ತೀವಿ. ಅದರಲ್ಲಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಮತ್ತೆ ಇವತ್ತಿನ ಏನು ವರ್ಣ